ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಭೂಮಿಯ ಆಳಕ್ಕೆ ಇಳಿದು ಅಲ್ಲಿ ಅಡಗಿರೋ ಒಂದು ರಹಸ್ಯವನ್ನ ಭೇದಿಸೋಣ ಬನ್ನಿ. ಇದು ಸುಮ್ಮನೆ ಪಾಠ ಅಂತ ತಿಳ್ಕೋಬೇಡಿ, ಇದೊಂದು ಒಗಟನ್ನ ಬಿಡಿಸೋ ಥರದ ಪಯಣ. ರೆಡಿ ಅಲ್ವಾ? ಈ ಪ್ರಶ್ನೆ ನೋಡಕ್ಕೆ ತುಂಬಾ ಸಿಂಪಲ್ ಅಲ್ವಾ? ಆದ್ರೆ ಇಲ್ಲೇ ಒಂದು ಚಿಕ್ಕ ಟ್ವಿಸ್ಟ್ ಇದೆ. ಎಷ್ಟೋ ಪರೀಕ್ಷೆಗಳಲ್ಲಿ ಹೀಗನೆ ಗಲಿಬಿಲಿ ಮಾಡೋಕೆ ಅಂತಾನೆ ಈ ಥರ ಪ್ರಶ್ನೆಗಳನ್ನ ಕೇಳ್ತಾರೆ. ಇದಕ್ಕೆ ಉತ್ತರ ಹುಡುಕೋಕ್ಕೂ ಮುಂಚೆ ಬನ್ನಿ ಭೂಮಿಯ ಪದರಗಳ ಬಗ್ಗೆ ಒಂದು ರೌಂಡ್ ಹಾಕೊಂಡು ಬರೋಣ. ಹೌದು, ಆ ಒಗಟು ಬಿಡಿಸೋಕೆ ನಾವು ಮೊದಲು ಭೂಮಿಯ ಪದರಗಳ ಮೂಲಕ ಒಂದು ಫಾಸ್ಟ್ ಜರ್ನಿ ಮಾಡಬೇಕು. ಇಲ್ಲಿ ನೋಡಿ, ಭೂಮಿಗೆ ಮುಖ್ಯವಾಗಿ 4 ಲೇಯರ್ಸ್ ಇವೆ. ಎಲ್ಲಕ್ಕಿಂತ ಮೇಲೆ ಕ್ರಸ್ಟ್, ಅದರ ಕೆಳಗೆ ಮ್ಯಾಂಟಲ್, ಆಮೇಲೆ ಹೊರಗಿನ ತಿರುಳು ಮತ್ತು ಎಕ್ದಮ್ ಸೆಂಟರ್ನಲ್ಲಿ ಒಳಗಿನ ತಿರುಳು. ನಮ್ಮ ಈ ಪಯಣಕ್ಕೆ ಇದೇ ನಮ್ಮ ಮ್ಯಾಪ್. ಈ ಟೇಬಲ್ ನೋಡಿ, ಪ್ರತಿಯೊಂದು ಲೇಯರ್ ಬಗ್ಗೆ ಡೀಟೇಲ್ಸ್ ಇದೆ. ಕ್ರಸ್ಟ್ ಮತ್ತೆ ಮ್ಯಾಂಟಲ್ ಅನ್ನೋದು ಸಿಲಿಕೇಟ್, ಅಂದ್ರೆ ಸಿಲಿಕಾನ್ ಮತ್ತೆ ಆಕ್ಸಿಜನ್ ಇರೋ ಕಲ್ಲಿನ ತರದ ವಸ್ತುವಿನಿಂದ ಆಗಿದೆ. ಅಬ್ಬಬ್ಬಾ, ಇಷ್ಟೆಲ್ಲ ನೆನ್ಪಿಟ್ಕೋಬೇಕಾ ಅಂತ ಟೆನ್ಷನ್ ಆಗ್ಬೇಡಿ, ಇದೆಲ್ಲ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಕೇವಲ 3 ಕ್ಲೂಸ್ ಅಷ್ಟೇ. ಹಾಗಾದ್ರೆ ಆ ಪಜಲ್ ಸಾಲ್ವ್ ಮಾಡಕ್ ಬೇಕಾಗಿರೋ ಆ 3 ಇಂಪಾರ್ಟೆಂಟ್ ಕ್ಲೂಸ್ ಯಾವುದು ಅಂತ ನೋಡೋಣ ಬನ್ನಿ. ನಮ್ಮ ಮೊದಲನೇ ಕ್ಲೂ, ಭೂಮಿಯಲ್ಲೇ ಅತಿ ದಪ್ಪವಾದ ಲೇಯರ್ ಯಾವುದು? ಅದುವೇ ಮ್ಯಾಂಟಲ್. ಅಬ್ಬಾ, ಬರೋಬ್ಬರಿ 2900 ಕಿಲೋಮೀಟರ್ ದಪ್ಪ ಇದೆ. ಅಂದ್ರೆ ನಮ್ಮ ಪ್ರಶ್ನೆಯ ಮೊದಲನೇ ಸ್ಟೇಟ್ಮೆಂಟ್ ಕರೆಕ್ಟ್ ಅಲ್ವಾ? ಓಕೆ, ಈಗ ಎರಡನೇ ಕ್ಲೂ. ಇದೇ ನೋಡಿ ಆ ಪ್ರಶ್ನೆಯಲ್ಲಿ ಅವಿತ್ಕೊಂಡಿರೋ ಟ್ರ್ಯಾಪನ್ನ ಬಯಲ್ಗೆಳೆಯೋ ಟೈಮ್. ಇಲ್ಲಿ ಗಮನಿಸಿ, ಹೊರಗಿನ ತಿರುಳು ಅಂದ್ರೆ ಔಟರ್ ಕೋರ್, ಅದು ಘನ ಅಲ್ಲ, ಅದು ಪೂರ್ತಿಯಾಗಿ ಲಿಕ್ವಿಡ್ ಅಂದ್ರೆ ದ್ರವರೂಪದಲ್ಲಿದೆ. ಕರಗಿದ ಕಬ್ಬಿಣ ಮತ್ತೆ ನಿಕ್ಕಲ್ಲಿಂದ ಆಗಿರೋ ಈ ಲೇಯರ್ ಭೂಮಿಗೆ ಒಂದು ಶೀಲ್ಡ್ ತರ ಇರೋ ಮ್ಯಾಗ್ನೆಟಿಕ್ ಫೀಲ್ಡನ್ನ ಸೃಷ್ಟಿ ಮಾಡುತ್ತೆ. ಎಷ್ಟು ಇಂಟ್ರೆಸ್ಟಿಂಗ್ ಅಲ್ವಾ? ಸರಿ, ನಮ್ಮ 3ನೇ ಮತ್ತೆ ಕೊನೆಯ ಕ್ಲೂ ಯಾವುದು? ಹೆಸರಲ್ಲೇ ಇದೆಯಲ್ಲ, ಒಳಗಿನ ತಿರುಳು ಅಂದ್ರೆ ಇನ್ನರ್ ಕೋರ್, ಭೂಮಿಯ ಎಕ್ದಮ್ ಸೆಂಟರ್ ಪಾಯಿಂಟಲ್ಲಿರೋದು. ಸೊ 3ನೇ ಸ್ಟೇಟ್ಮೆಂಟ್ ಕೂಡ ಸರಿ. ರೈಟ್, ನಮಗೀಗ 3 ಕ್ಲೂ ಸಿಕ್ಕಾಗಿದೆ. ಇನ್ನೇನು, ಆ ಪ್ರಶ್ನೆಯನ್ನ ಬ್ರೇಕ್ ಮಾಡೋಣ ಬನ್ನಿ. ಇಲ್ಲಿ ನೋಡಿ, ಪ್ರಶ್ನೆಯಲ್ಲಿ ಹೊರಗಿನ ತಿರುಳು ಘನಸ್ಥಿತಿಯಲ್ಲಿದೆ ಅಂತ ಹೇಳಿದ್ದಾರೆ. ಆದ್ರೆ ನಿಜ ಏನು? ಅದು ದ್ರವಸ್ಥಿತಿಯಲ್ಲಿದೆ. ನೋಡಿದ್ರಾ, ಒಂದೇ ಒಂದು ಪದ, ಘನ ಬದಲಿಗೆ ದ್ರವ. ಇದೇ ನೋಡಿ ಎಲ್ಲರನ್ನೂ ಕನ್ಫ್ಯೂಸ್ ಮಾಡೋ ಟ್ರಿಕ್. ಈಗ ನೋಡಿ, ಉತ್ತರ ಎಷ್ಟು ಸುಲಭವಾಗಿ ಸಿಗುತ್ತೆ. ನಮಗೆ ಸ್ಟೇಟ್ಮೆಂಟ್ 2 ತಪ್ಪು ಅಂತ ಪಕ್ಕಾ ಗೊತ್ತಾಯ್ತು. ಹಾಗಾದ್ರೆ ಆಪ್ಷನ್ 2 ಇರೋ ಎ, ಬಿ ಮತ್ತೆ ಡಿ 3 ತೆಗೆದುಹಾಕೋಣ. ಹಾಗಾದ್ರೆ ಉಳಿದಿದ್ಯಾವುದು? ಆಪ್ಷನ್ ಸಿ, ಅಂದ್ರೆ ಸ್ಟೇಟ್ಮೆಂಟ್ 1 ಮತ್ತೆ 3 ಸರಿ. ಸಿಂಪಲ್. ಹೋಗೋ ಮುಂಚೆ ಈ ಲೇಯರ್ಗಳನ್ನ ಸುಲಭವಾಗಿ ನೆನ್ಪಿಟ್ಟುಕೊಳ್ಳೋಕೆ ಇಲ್ಲೊಂದು ಸಿಂಪಲ್ ಟ್ರಿಕ್ ಇದೆ. ಜಸ್ಟ್ CMOI ಅಂತ ನೆನ್ಪಿಟ್ಕೊಳ್ಳಿ. ಸಿ ಅಂದ್ರೆ ಕ್ರಸ್ಟ್, ಎಂ ಅಂದ್ರೆ ಮ್ಯಾಂಟಲ್, ಒ ಅಂದ್ರೆ ಔಟರ್ ಕೋರ್, ಐ ಅಂದ್ರೆ ಇನ್ನರ್ ಕೋರ್. ಇದು ಹೊರಗಿನಿಂದ ಒಳಗೆ ಲೇಯರ್ಗಳ ಆರ್ಡರ್. ಈಸಿ ಅಲ್ವಾ? ನೋಡಿದ್ರಲ್ಲ, ಒಂದು ಚಿಕ್ಕ ಪದದ ಬದಲಾವಣೆ ಇಡೀ ಅರ್ಥವನ್ನೇ ಹೇಗೆ ಬದಲಾಯಿಸಿ ಗೊಂದಲ ಸೃಷ್ಟಿ ಮಾಡಬಹುದು ಅಂತ. ಹಾಗಾದ್ರೆ ನಾವು ಪ್ರತಿದಿನ ಓದೋ ಕೇಳೋ ವಿಷಯಗಳಲ್ಲಿ ಈ ತರಹದ ಇನ್ನೆಷ್ಟು ಗುಪ್ತವಾದ ಬಲೆಗಳು ಅಡಗಿರಬಹುದು ಅಲ್ವಾ? ಸ್ವಲ್ಪ ಯೋಚನೆ ಮಾಡಬೇಕಾದ ವಿಷಯ.